ಇದೇ ನೋಡಿ ಮಡಿಕೇರಿಯಲ್ಲಿರುವಂತಹ ಮೋಸ್ಟ್ ಫೇಮಸ್ ಕೋಟೆ ಬೆಟ್ಟ. ಆ ಬೋರ್ಡ್ ಕಾಣಿಸ್ತಾ ಇದಾವೆ ಅಂತೇಳಿ ನೋಡ್ಕೊಂಡು ಹೋಗ್ತಾ ಇದೀವಿ. ನೆಟ್ವರ್ಕ್ ಅಂತೂ ಸಿಗೋದೇ ಇಲ್ಲ ನಿಮಗಿಲ್ಲಿ. ನಿಜವಾದ ಈಶ್ವರನ ಹೂದೋಟದೊಳಗೆ ಹೋಗ್ತಾ ಇದೀವೇನೋ ಅನ್ನೋ ಫೀಲ್ ಆಗ್ತಾ ಇದೆ. ಒಂದ್ ಕಡೆ ಆಫ್ ರೋಡಿಂಗು, ಇನ್ನೊಂದ್ ಕಡೆ ಸ್ವರ್ಗ. ಅಲ್ಲಿ ಕಾಣ್ತಿದೆಯಲ್ವಾ ಸಣ್ಣ ಗೇಟು, ಆ ಗೇಟ್ ಒಳಗಿಂದ ಆ ಗುಹೆ ಒಳಗೆ ಹೋಗಬಹುದು. ಅಂದ್ರೆ ಇವಾಗ ಅಲ್ಲೂ ಕೂಡ ಬೀಗ ಹಾಕಿದ್ದಾರೆ. ನಾನ್ ನಡ್ಕೊಂಡು ಹೋಗೋದೇ ಕಷ್ಟ ಆಗ್ಬಿಟ್ಟಿದೆ. ಹೆಲ್ಮೆಟ್ ಇಟ್ಕೊಂಡು ಹೋಗೋದು ಇನ್ನೂ ದೊಡ್ಡ ಹಿಂಸೆ ಆಗೋಗ್ಬಿಡ್ತೀನಿ. ಸ್ವರ್ಗನ ದಾಟ್ಕೊಂಡು ಹೋದ್ಮೇಲೆ ಇನ್ನೊಂದು ನರಕ ಸಿಗುತ್ತೆ. ಆ ನರಕ ಏನನ್ನೋದು ನಾನು ನೋಡ್ಕೊಳ್ಳಿ ಗೈಸ್ ಹೇಗಿದೆ ಅನ್ನೋದು. ಇಲ್ಲಿಂದ ಆ ಕೋಟೆ ಬೆಟ್ಟದ ದೇವಸ್ಥಾನಕ್ಕೆ ಹೋಗೋದಿಕ್ಕೆ ರಸ್ತೆ ಫುಲ್ ಖರಾಬ್ ಆಗ್ಬಿಟ್ಟಿದೆ. ಹುಡುಗ ನೋಡಿದ್ರೆ ಈ ಕಾಡೊಳಗಿರೋ ಗುಡ್ಡದ ಭೂತ ನಡ್ಕೊಂಡು ಹೋಗ್ತಾನೆ ಅವನೇ. ನನಗೆ ನೋಡಿದ್ರೆ ಇಲ್ಲಿ ಫುಲ್ ಮೀಟರ್ ಆಫ್ ಆಗಿಬಿಟ್ಟಿದೆ. ಹೊರಗಡೆ ನಾವು ನೋಡ್ಕೊಂಡು ಹೋಗೋಣ ಅಂದ್ರೆ ಈ ಫುಲ್ ಇಬ್ನಿ ಬಿದ್ದಿರೋದಕ್ಕೆ ಎದುರುಗಡೆ ಇರುವಂಥ ಬೆಟ್ಟನೇ ಕಾಣಿಸ್ತಾ ಇಲ್ಲ. ಇನ್ನು ಒಳಗಡೆ ಹೋಗ್ಬಿಟ್ಟಿನಿ, ಏನು ನೋಡೋಣ ಅಂತಾನೆ ಗೊತ್ತಾಗ್ತಿಲ್ಲ. ಹಲೋ ಗೈಸ್, ವೆಲ್ಕಮ್ ಟು ಕನ್ನಡಿಗ ವ್ಲಾಗ್. ಗೈಸ್, ನಾನು ಇವತ್ತಿದ್ದೀನಿ ಮಡಿಕೇರಿಯಲ್ಲಿ ಮೋಸ್ಟ್ ವಿಸಿಟೆಡ್ ಪ್ಲೇಸ್ ಕೋಟೆ ಬೆಟ್ಟದಲ್ಲಿ. ಅಂದರೆ ಗೈಸ್, ಈ ಪ್ಲೇಸ್ನ ನಿಮಗೆ ಪೂರ್ತಿಯಾಗಿ ತೋರಿಸ್ಬಿಟ್ಟು ಹೋಗೋಣ ಅಂತೇಳಿ ಬಂದಿದ್ದೀನಿ. ಅಂದರೆ ನಾನು ಕೂಡ ನೋಡಿರಲಿಲ್ಲ ಈ ಕೋಟೆ ಬೆಟ್ಟನ, ಹಂಗಾಗಿ ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ರಲ್ವಾ ಕೋಟೆ ಬೆಟ್ಟದ ಹೆಬ್ಬಾಗಿಲ ಹತ್ರನಿಂದ ಇವಾಗ ಹೋಗ್ತಾ ಇದ್ದೀವಿ. ಅಂದರೆ ಗೈಸ್, ಈ ಕೋಟೆ ಬೆಟ್ಟಕ್ಕೆ ನಾವು ಮಡಿಕೇರಿಯಿಂದ 35 ಕಿಲೋಮೀಟ್ರ್ ಹೋಗಬೇಕಾಗುತ್ತೆ. ಅಂದರೆ ಈ ಹೋಗೋ ಬರೋ ದಾರಿಲಿ ಏನಿಲ್ಲ ಅಂದರೂ 4-5 ಫಾಲ್ಸ್ಗಳು ನೋಡ್ಕೊಂಡು ಹೋಗಬಹುದು. ಅಂದರೆ ನಾನು ವೀಡಿಯೋಗಳು ಬಿಟ್ಟಿದ್ದೀನಿ, ನೋಡ್ತಿದ್ರಲ್ವಾ ಆ ಫಾಲ್ಸ್ಗಳೆಲ್ಲ ಈ ಕೋಟೆ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಸಿಕ್ಕಿರೋ ಫಾಲ್ಸ್ಗಳು. ಸೊ ನೋಡ್ತಾ ಇದ್ರಲ್ಲ ಗೈಸ್, ನಾವಿವಾಗ ಹೋಗ್ತಾ ಇದ್ದೀವಿ. ಗೈಸ್, ಬರ್ತಾ ದಾರಿ ಉದ್ದಕ್ಕೂ ಅಂದರೆ ಈ ಕೋಟೆ ಬೆಟ್ಟಕ್ಕೆ ಹೋಗುವಂಥ ದಾರಿಲಿ ಯಾರು ಕೂಡ ಸಿಗಲಿಲ್ಲ. ದಾರಿ ಕೇಳೋಣಂತಂದರೆ ಇಲ್ಲಿ ನೋಡಿದ್ರೆ ಒಂದು ಕಾರ್ ನಿಂತಿದೆ. ಆ ಕಾರ್ ಒಳಗೆ ಯಾರು ಕೂಡ ಇಲ್ಲ, ಅಕ್ಕಪಕ್ಕದಲ್ಲೂ ಯಾರೂ ಇಲ್ಲ. ಎಲ್ಲೋಗಿದ್ದಾರೆ ಏನೋ ಗೊತ್ತಿಲ್ಲ. ದಾರಿ ಒಟ್ಟಲ್ಲಿ ಒಂದು ಹೆಬ್ಬಾಗ್ಲು ಕಾಣಿಸ್ತು, ಆ ಬೋರ್ಡ್ ಕಾಣಿಸ್ತಾ ಇದ್ದಾವೆ ಅಂತೇಳಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನೆಟ್ವರ್ಕ್ ಅಂತೂ ಸಿಗೋದೇ ಇಲ್ಲ ನಿಮಗಿಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ ಗೈಸ್, ಇನ್ನು ಮುಂದೆ ಹೋಗ್ತಾ ಇದ್ದರೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಸೊ ನೋಡ್ತಾ ಇದ್ದೀರಲ್ವ, ಈ ಥರದ ಹೆಬ್ಬಾಗ್ಲುಗಳು ನೋಡ್ಕೊಂಡು ಹೋಗಬೇಕಾಗುತ್ತೆ ನಾವು ಈ ಬೆಟ್ಟದ ಮೇಲ್ಗಡೆ. ನೆಟ್ವರ್ಕ್ ಸಿಗೋದೇ ಇಲ್ಲ ನಿಮಗೆ. ಯಾವ ಸಿಮ್ ಇದ್ರೂ ಕೂಡ ನೆಟ್ವರ್ಕೇ ಸಿಗೋದಿಲ್ಲ. ಸೊ ಹಂಗಾಗಿ ನೀವು ಬೋರ್ಡ್ ಪಾಡಿದ್ರೆ ನೋಡ್ಕೊಂಡು ಹೋಗಬೇಕಾಗುತ್ತೆ. ಅಲ್ಲಿ ಲೋಕಲ್ ಇದ್ದರೆ ಇವ್ರಿಗೆ ಕೇಳ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲ ಅಂದರೆ ಬೇರೆ ಕಡೆ ಹೋಗಿಬಿಡ್ತೀರಾ. ಗೈಸ್, ನೋಡ್ತಾ ಇದ್ರಲ್ವ, ನಾವಿವಾಗ ಎಂಟ್ರಿ ಆಗಿದ್ದೀವಿ ಕೋಟೆ ಬೆಟ್ಟದ ಹೆಬ್ಬಾಗ್ಲ ಹತ್ರ. ಅಂದರೆ ಇಲ್ಲಿಂದ 1.5 ಕಿಲೋಮೀಟ್ರ್ ಆಗುತ್ತೆ ಗೈಸ್ ಹೋಗೋದಕ್ಕೆ ಒಳಗಡೆ. ಅಂದರೆ ಇದನ್ನು ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ನಾವಿಲ್ಲಿ ಒಳಗಾಸೆ ಹೋಗ್ತಾ ಇದ್ದೀವಿ. ಅಂದರೆ ಬೇರೆ ದೊಡ್ಡ ಗಾಡಿಗಳೆಲ್ಲ ಒಳಗಾಸೆ ಹೋಗಲ್ಲ. ಅದಕ್ಕಂತಲೇ ಪಕ್ಕದಲ್ಲಿ ಒಂದು ದಾರಿ ಇದೆ, ಆ ದಾರಿಲಿ ಬರಬೇಕಾಗುತ್ತೆ. ನಮ್ಮದು ಸ್ಕೂಟಿ ಇರೋದ್ರಿಂದ ನಾವು ನುಗ್ಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್, ನೋಡ್ತಾ ಇದ್ರಲ್ವಾ ಹೇಗಿದೆ ಅಂದರೆ ವಾತಾವರಣ. ಹೋಗೋ ಜಾಗಕ್ಕಿಂತ ಹೋಗ್ತಾ ಇರೋ ದಾರಿನೇ ಮಸ್ತಾಗಿದೆ ಅನಿಸುತ್ತೆ. ಸೊ ಈಗಲ್ಲ, ಇನ್ನು ಮುಂದೆ ಇದೆ, ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ನಿಜವಾದ ಈಶ್ವರನ ಹೂದೋಟದೊಳಗೆ ಹೋಗ್ತಾ ಇದ್ದೀವೇನೋ ಅನ್ನೋ ಫೀಲ್ ಆಗ್ತಾ ಇದೆ. ಒಂದು ಕಡೆ ಆಫ್ ರೋಡಿಂಗು, ಇನ್ನೊಂದು ಕಡೆ ಸ್ವರ್ಗ. ನೋಡ್ತಾ ಇದ್ದೀರಲ್ಲ ಗಾಯ್ಸ್, ಈ ಸ್ವರ್ಗನ ದಾಟ್ಕೊಂಡು ಹೋದ್ಮೇಲೆ ಇನ್ನೊಂದು ನರಕ ಸಿಗುತ್ತೆ. ಆ ನರಕ ಏನನ್ನೋದು ನಾನು ನೋಡ್ಕೊಳ್ಳಿ ಗೈಸ್ ಹೇಗಿದೆ ಅನ್ನೋದು. ಇಲ್ಲಿಂದ ಆ ಕೋಟೆ ಬೆಟ್ಟದ ದೇವಸ್ಥಾನಕ್ಕೆ ಹೋಗೋದಕ್ಕೆ ರಸ್ತೆ ಫುಲ್ಲು ಖರಾಬ್ ಆಗಿಬಿಟ್ಟಿದೆ. ನೋಡ್ತಾ ಇದ್ರಲ್ವ, ಗಾಡಿಗಳೆಲ್ಲ ಅಲ್ಲಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ನಮ್ಮ ಹುಡುಗ ಅಂತೂ ಫುಲ್ ಟೆನ್ಷನ್ ಆಗೋಗ್ಬಿಟ್ಟವನೇ. ಸ್ಕೂಟಿ ಹತ್ಸೋಕ್ಕಾಗದೆ ಅಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಬರ್ತಾ ಇದ್ದಾನೆ. ನೋಡ್ತಾ ಇದ್ರಲ್ಲ ಗಾಯ್ಸ್, ಯಾವುದೋ ಆತ್ಮ ನಡ್ಕೊಂಬಂದಂಗೆ ನಡ್ಕೊಂಡು ಬರ್ತಾ ಅವನೇ. ಇಲ್ಲಿಂದ ಹೋಗ್ಬೇಕೀಗ ಕೋಟೆ ಬೆಟ್ಟದೊಳಗೆ. ಅಂದರೆ ಇಲ್ಲಿಂದ ಒಂದು 500 ಮೀಟ್ರ್ ಅಂದರೆ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನಮ್ಮ ಹುಡುಗ ನೋಡಿದ್ರೆ ಈ ಕಾಡೊಳಗಿರೋ ಗುಡ್ಡದ ಭೂತ ನಡ್ಕೊಂಡು ಹೋಗ್ತಾನೆ ಅವನೇ. ನನಗೆ ನೋಡಿದ್ರೆ ಇಲ್ಲಿ ಫುಲ್ ಮೀಟ್ರ್ ಆಫ್ ಆಗಿಬಿಟ್ಟಿದೆ. 6 ಗಂಟೆಗೆ ಬಂದಿದ್ದೀವಿ ಗಾಯ್ಸ್ ಇಲ್ಲಿ ಬೆಟ್ಟ ದೇವಸ್ಥಾನ ನೋಡ್ಕೊಂಡು ಹೋಗೋಣಂತೇಳಿ. ಇಲ್ಲಿ ನೋಡಿದ್ರೆ ಒಬ್ಬರು ಕಾಣಿಸ್ತಾನೆ ಇಲ್ಲ. ನೋಡ್ತಾ ಇದ್ರಲ್ವಾ, ಈ
ಈ ಬೆಟ್ಟದ ಮೇಲ್ಗಡೆ ತಣ್ಣಗೆ ಗಾಳಿ ಬೇರೆ ಹೊಡಿತೈತೆ. ನಮ್ಮ ಹುಡುಗ ಹೆಲ್ಮೆಟ್ ಬೇರೆ ಕೊಟ್ಟವನೇ ಕೈಗೆ. ನಾನು ನಡ್ಕೊಂಡು ಹೋಗೋದೇ ಕಷ್ಟ ಆಗ್ಬಿಟ್ಟಿದೆ. ಹೆಲ್ಮೆಟ್ ಇಟ್ಕೊಂಡು ಹೋಗೋದು ಇನ್ನೂ ದೊಡ್ಡ ಹಿಂಸೆ ಆಗೋಗ್ಬಿಡ್ತೈತೆ. ನೋಡ್ತಾ ಇದ್ರಲ್ಲ ಗಾಯ್ಸ್, ಗಾಳಿ ಹೆಂಗೆ ಬರ್ತಾಯಿದೆ ಅಂದರೆ ಅದರೊಳಗೂ ಬೇರೆ ಈ ಇಬ್ಬನಿ ಬೀಳ್ತೈತೆ. ದೇವಸ್ಥಾನ ಎಲ್ಲೈತೆ ಅಂತಲೂ ಕಾಣಿಸ್ತಾ ಇಲ್ಲ. ಈಗ ನೋಡಿ ಗಾಯ್ಸ್, ರಸ್ತೆ ಹೇಗಿದೆ ಅಂದರೆ ಬನ್ನಿಲ್ಲಿ ತೋರಿಸ್ತೀನಿ ರಸ್ತೆ ಇವಾಗ. ನೋಡ್ರಿ ಇಲ್ಲಿ ರೋಡ್ ಈಗ ಗಾಯ್ಸ್ ನೋಡ್ತಾ ಇದ್ರಲ್ಲ, ಇಲ್ಲಿ ಇದ್ರೊಳಗೂ ಕೂಡ ಬಿಡ್ದಂಗೆ ಹೊಡ್ಕೊಂಡು ಹೋಗೋರು ಗಾಡಿ. ಅಂದರೆ ಇನ್ನು ಯಾವ ಲೆಕ್ಕಾಚಾರ ಹೊಡ್ಕೊಂಡು ಹೋಗಿರ್ಬೇಕು ಗಾಡಿಯವರು ಅಂತೇಳಿ. ಅಂದರೆ ಬೈಕರ್ಸ್ಗಳು ಬಿಟ್ಟರೆ ಇನ್ನು ಯಾವ ಕಾರ್ ಅಂತೂ ಬರೋದಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಈ ರೋಡಿಗೆ ಬೈಕರ್ಸ್ಗಳೇ ಬಂದಿರೋದು. ಗಾಯ್ಸ್ ಇಲ್ಲೊಂದು 4-5 ಜನ ಇದ್ದಾರೆ. ಇವಾಗ ಒಂದು ಸ್ವಲ್ಪ ಧೈರ್ಯ ಬಂದಂಗೆ ಆಯಿತು. ಬನ್ನಿ ಗಾಯ್ಸ್, ಇವಾಗಾರ ಈ ಬೆಟ್ಟನ ಅವ್ರು ಇರೋದ್ರೊಳಗೆ ಪೂರ್ತಿ ನೋಡ್ಕೊಂಡ್ಬಿಟ್ಟು ಅವ್ರ ಜೊತೆಗೆ ಜೂಟಾಗ್ಬಿಡೋಣಂತೆ. ಗಾಯ್ಸ್ ಇದೇ ನೋಡಿ ಮಡಿಕೇರಿಯಲ್ಲಿರುವಂಥ ಮೋಸ್ಟ್ ಫೇಮಸ್ ಕೋಟೆ ಬೆಟ್ಟ. ಸೊ ಈ ಬೆಟ್ಟದ ಎದುರುಗಡೆ ನಿಂತು ನೋಡ್ತಾ ಇದ್ರಲ್ಲ ಗಾಯ್ಸ್, ಇಲ್ಲಿಂದ ಇವಾಗ ಹೋಗೋಣ ಬನ್ನಿ ಕೋಟೆ ಬೆಟ್ಟದ ಒಳಗಡೆ ಹೋಗ್ಬಿಟ್ಟು ಆ ದೇವಸ್ಥಾನನ ಪೂರ್ತಿ ನೋಡ್ಕೊಂಡು ಅಂದರೆ ನಿಮಗೂ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಗೈಸ್ ನೋಡ್ತಾ ಇದ್ರಲ್ಲ, ಗೇಟಿಂದ ಬೇಗ ಹಾಕ್ಬಿಟ್ಟಿದ್ದಾರೆ. ಒಳಗೆ ಹೋಗೋದಕ್ಕೆ ಆಗೋದು ಇಲ್ಲ ಈಗ. ಅಂದರೆ ಟೈಮ್ ಬೇರೆ ಆಗೋಗ್ಬಿಟ್ಟಿದೆ. ಇಷ್ಟೊತ್ತಿಗೆ ಯಾರೂ ಬಿಡೋದು ಇಲ್ಲ, ಒಳಗೆ ಹೋಗೋದಕ್ಕೆ ಆಗೋದಿಲ್ಲ. ಸೊ ಇವಾಗ ಏನಿದ್ರು ಹೊರಗಡೆನೂ ನೋಡ್ಕೊಂಡು ಹೋಗೋಷ್ಟೇ. ಹೊರಗಡೆನೂ ನೋಡ್ಕೊಂಡು ಹೋಗೋಣ ಅಂದರೆ ಈ ಫುಲ್ ಇಬ್ನಿ ಬಿದ್ದಿರೋದಕ್ಕೆ ಎದುರುಗಡೆ ಇರುವಂಥ ಬೆಟ್ಟನೇ ಕಾಣಿಸ್ತಾ ಇಲ್ಲ. ಇನ್ನು ಒಳಗಡೆ ಹೋಗ್ಬಿಟ್ಟು ಏನು ನೋಡೋಣ ಅಂತಲೇ ಗೊತ್ತಾಗ್ತಿಲ್ಲ. ದೂರದಿಂದ ನೋಡ್ಕೊಂಡು ಹೋಗ್ಬಿಡೋಣ. ಅಲ್ಲಿ ಕಾಣ್ತಿದೆಯಲ್ವ ಸಣ್ಣ ಗೇಟು, ಆ ಗೇಟ್ ಒಳಗಿಂದ ಆ ಗುಹೆ ಒಳಗೆ ಹೋಗಬಹುದು. ಅಂದರೆ ಇವಾಗ ಅಲ್ಲೂ ಕೂಡ ಬೀಗ ಹಾಕಿದ್ದಾರೆ. ಸೊ ನಾವಿವಾಗ ಏನಿದ್ರು ಇದ್ರ ಪಕ್ಕದೊಳಗಾಸಿ ನೋಡ್ಕೊಂಡು ಹೋಗ್ಬೇಕು. ತೋರಿಸ್ತೀನಿ ಬನ್ನಿ ಅಲ್ಲಿ ಹೇಗಿದೆ ಅಂತೇಳಿ. ಈ ಥರ ಫುಲ್ಲು ಫಾಗಿದ್ರೆ ಹೇಗೆ ನೋಡೋದು ಈ ಬೆಟ್ಟನ ಅಂತ ನೋಡ್ಕೊಳ್ಳಿ ಗಾಯ್ಸ್ ಹೇಗಿದೆ. ಅಕ್ಕಪಕ್ಕದಲ್ಲೆಲ್ಲ ಈ ಥರ ಫಾಗಿದ್ಬಿಟ್ರೆ ನಾವಿಲ್ಲಿ ಏನು ನೋಡೋದು, ಹೋಗೋ ದಾರಿ ಕೂಡ ಕಾಣಲ್ಲ. ಈ ಬೆಟ್ಟದ ಮೇಲ್ಗಡೆ ಇದ್ದೀವಿ, ಸಖತ್ತಾಗಿ ಹೊಡಿತಾ ಇದೆ ಗಾಳಿ ಮಾತ್ರ. ಫುಲ್ಲು ಚಳಿ ಆಗ್ತಾಯಿದೆ. ಒಂದು ಅಂಗಡಿನಿಲ್ಲ, ಒಬ್ಬರು ಇಲ್ಲ. ಅವ್ರು ಇದ್ದಿದ್ದು 4 ಜನ ಜೂಟಾಗಿಬಿಟ್ರು ನಾವು ಬೆಟ್ಟದ ಮೇಲ್ಗಡೆ ಬರೋದ್ರೊಳಗೆ. ಸೊ ಇವಾಗ ಏನಿದ್ರು ಹೊರಗಡೆಯಿಂದ ನೋಡ್ಕೊಂಡು, ಅಂದರೆ ಗೇಟ್ ಒಳಗಡೆ ಹೋಗೋದಕ್ಕಾಗೋದಿಲ್ಲ, ಬೀಗ ಹಾಕ್ಬಿಟ್ಟಿದ್ದಾರೆ. ಸೊ ಇವಾಗ ಏನಿದ್ರು ದೂರದಿಂದ ನೋಡ್ಕೊಂಡು, ಸೊ ಹೋಗ್ತಾ ಒಂದು ಫಾಲ್ಸ್ ಇದೆ, ಆ ಸಣ್ಣದೊಂದು, ಆ ಫಾಲ್ಸ್ ನೋಡ್ಕೊಂಡು ಹೋಗ್ಬಿಡೋಣ ಬನ್ನಿ ಗಾಯ್ಸ್. ಮತ್ತೆ ಅದೇ ದಾರಿಲಿ ಹೋಗ್ತಾ ಇದ್ದೀವಿ. ಈ ಸ್ವರ್ಗದಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಗಾಯ್ಸ್ ಈಗ. ಸೊ ಈ ದಾರಿಲಿ ಬರ್ತಾ ನಾವು ಒಂದು ಫಾಲ್ಸ್ನ ಮಿಸ್ ಮಾಡಿಬಿಟ್ವಿ. ಆ ಫಾಲ್ಸು ಯಾವುದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಗಾಯ್ಸ್. ಅಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ಲ ಫಾಲ್ಸು, ಆ ಫಾಲ್ಸ್ನ ನಾವು ಈ ದಾರಿಲೇ ಬರ್ತಾ ಸಿಕ್ಕಿತ್ತು. ಅಂದರೆ ನಾವು ಆ ಫಾಲ್ಸಿಗೆ ಹೋಗೋದನ್ನೇ ಮರ್ತು ಬಿಟ್ವಿ. ಹಂಗಾಗಿ ಇವಾಗ ಹೋಗ್ತಾ ಮತ್ತೆ ಆ ಫಾಲ್ಸ್ ನೋಡ್ಕೊಂಡು ಹೋಗ್ಬೇಕಂತೇಳಿ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ರಲ್ವಾ. ಗೈಸ್ ಇಲ್ಲಿಂದ ನಾವು ಇವಾಗ ಇನ್ನೂ 35 ಕಿಲೋಮೀಟ್ರ್ ಹೋಗಬೇಕು ಮಡಿಕೇರಿಗೆ. ಅಂದರೆ ಮಡಿಕೇರಿ ಹೋಗೋದಕ್ಕಿಂತ ಮುಂಚೆ ಈ ಬೆಟ್ಟದ ಕೆಳಗಡೆ ಇಳಿತಿದ್ದಂಗೆ ನಮಗೊಂದು ಸಣ್ಣದೊಂದು ಫಾಲ್ಸು ಸಿಗುತ್ತೆ ಗೈಸ್. ಆ ಫಾಲ್ಸ್ ಹತ್ರ ಹೋಗ್ಬಿಟ್ಟು ಕೆಸರಾಗಿದ್ರೆ ಕೈಕಾಲು ತೊಳ್ಕೊಂಡು ಅಲ್ಲಿಂದನೇ ಫ್ರೆಶ್ ಅಪ್ ಆಗಿ ಹೋಗೋದು. ಅಂದರೆ ಈ ಕೋಟೆ ಬೆಟ್ಟಕ್ಕೆ ಬಂದವರು ಆಲ್ಮೋಸ್ಟ್ ಬೈಕ್ ರೈಡರ್ಸ್ಗಳು ಈ ಫಾಲ್ಸ್ ಹತ್ರ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಇಲ್ಲಿಂದ ಹೋಗ್ತಾರೆ. ನೋಡ್ತಾ ಇದ್ರಲ್ವ ಗೈಸ್ ಈ ಫಾಲ್ಸು. ಸೊ ಗೈಸ್ ಇಲ್ಲಿಂದ ನಾವಿವಾಗ ಹೋಗಬೇಕು, ಒಂದು 25 ಕಿಲೋಮೀಟ್ರ್ ಹೋಗಬೇಕಾಗುತ್ತೆ ಮಿನಿಮಮ್. ಅಂದರೆ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.